ಏನ್ ಮಚ್ಚ ಆರಾಮ? ಆರಾಮಪ್ಪ ಆರಾಮ ಏನ್ ಬ್ರೋ ಆರಾಮ? ಆರಾಮ್ ಬ್ರೋ, ನೀನು? ಆರಾಮ್ ಬ್ರೋ. ಊಟ? ಏ ಪ್ರವೀಣ, ಅಲ್ಲಿ ನೋಡಿ ನಿಮ್ ದೋಸ್ತ ಹೊಂಟಿದ್ದಾನೆ. ಹೋಗ್ಲಿ ಬಿಡು. ಯಾಕೋ ಪ್ರವೀಣ ಅಷ್ಟು ಬೇಜಾರಲ್ಲಿ ಹೇಳ್ತಾ ಇದೀಯಾ? ಅವನು ಮುಂಚೆ ತರ ನನ್ನ ಹತ್ರ ಏನು ಹೇಳ್ಕೊಂತ ಇಲ್ಲ ವೆಂಕಿ, ಅದಕ್ಕೋಸ್ಕರ ನನಗೆ ತುಂಬಾನೇ ನೋವಾಗಿದೆ. ಇಷ್ಟಕ್ಕೆಲ್ಲ ಮಾತು ಬಿಟ್ಟಿದೀಯಾ ನೀನು ಕಷ್ಟದಲ್ಲಿದ್ದಾಗ ಅವ್ನು ಏನೆಲ್ಲ ಸಹಾಯ ಮಾಡಿಬಿಟ್ಟಿದ್ದಾನೆ, ಇಷ್ಟಕ್ಕೆಲ್ಲ ಮಾತು ಬಿಟ್ಟಿದೀಯಾ? ನಿನ್ನ ಕಷ್ಟ ಕಾಲದಲ್ಲಿ ಅವನು ಎಷ್ಟೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾನೆ. ಅದನ್ನೆಲ್ಲ ಮರೆತುಬಿಟ್ಟು ಅವ್ನ ಮನಸ್ಸಲ್ಲಾಗಿರೋ ನೋವು ಏನು ಅಂತ ತಿಳ್ಕೊಂಡು ಅದಕ್ಕೊಂದು ಪರಿಹಾರ ಹುಡ್ಕೊಂಡು ಸಮಾಧಾನ ಕೂತ್ಕೊಂಡು ಯೋಚನೆ ಮಾಡಿ ಆ ಸಂಬಂಧನ ಉಳಿಸ್ಕೊ. ಆಯ್ತು ವೆಂಕಿ, ನಾನು ತಪ್ಪು ಮಾಡಿಬಿಟ್ಟೆ. ಈ ಕ್ಷಣನೇ ಹೋಗಿ ಅವನ ಹತ್ರ ಸಾರಿ ಕೇಳ್ತೀನಿ. ಬಾ ವೆಂಕಿ, ಅವನ ಹತ್ರ ಹೋಗೋಣ. ಮನೋ 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 ಸಾರಿ ಮಚ್ಚ, ನಾನು ತಪ್ಪು ಮಾಡಿಬಿಟ್ಟೆ. ಇನ್ನು ಮುಂದೆ ಯಾವುದೇ ತಪ್ಪು ಮಾಡಲ್ಲ. ಇರಲಿ ಬಿಡು ಮಚ್ಚ, ಫ್ರೆಂಡ್ಶಿಪ್ಪಲ್ಲಿ ಇವೆಲ್ಲ ಕಾಮನ್ನು. ಕಷ್ಟ ಅಂತ ಬಂದಾಗ ಯಾವ ಸಂಬಂಧ ಬೇಕಾದರೂ ದೂರ ಆಗ್ಬೋದು, ಆದರೆ ಈ ಗೆಳೆತನ ಎಂಬ